ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾಡಿನ ಕಲೆಯನ್ನ ಉಳಿಸಿ ಬೆಳೆಸುವ ಕಲಾವಿದರಿಗೆ ಸಿಗ್ತಾ ಇಲ್ಲ ಗೌರವಧನ. 50 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡದೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಕೊಪ್ಪಳದ ಕಲಾವಿದರಿಗೆ ಬರಬೇಕಾಗಿದೆ 50 ಲಕ್ಷ ರೂಪಾಯಿ ಗೌರವಧನ. 2 ವರ್ಷದಿಂದ ಗೌರವಧನ ಇಲ್ಲದೆ ಪರದಾಡ್ತಿದ್ದಾರೆ ಕಲಾವಿದರು. ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮಗಳಿಗೆ ಕಲಾವಿದರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಆರೋಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಾಗೂ ಸರ್ಕಾರದ ನಡೆಗೆ ವಿರುದ್ಧ ಇದೀಗ ಕಲಾವಿದರು ಗರಂ ಆಗಿದ್ದಾರೆ. ಹಣ ಬಿಡುಗಡೆ ಮಾಡ್ತೀವಿ ಅಂತ ಸಚಿವ ಶಿವರಾಜ ತಂಗಡಿಗೆ ಸದ್ಯ ಹೇಳಿಕೆ ಕೊಟ್ಟಿತ್ತು. ಹಿಂದಿನ ಸರ್ಕಾರ ಬಾಕಿ ಹಣ ಉಳಿಸ್ಕೊಂಡಿದ್ರಿಂದ ತಡವಾಗ್ತಿದೆ ಅಂತ ಹೇಳ್ತಿದ್ದಾರೆ. 6 ಕೋಟಿ ಹಣ ಬಿಡುಗಡೆ ಆಗಬೇಕು, ಆದ ತಕ್ಷಣ ಕೊಡ್ತೀವಿ ಅಂತ ಸಚಿವರು ಹೇಳ್ತಾ ಇದ್ದಾರೆ. ನೋಡಿ, ಕಲಾವಿದರನ್ನ ದುರ್ಬಳಕೆ ಮಾಡ್ಕೊಳ್ಳೋದು, ಸರ್ಕಾರದ ಕಾರ್ಯಕ್ರಮ ಅಂತ ಅವರನ್ನು ಕರೆಸ್ಕೊಳ್ಳೋದು, ಆಮೇಲೆ ಹಣ ಕೊಡದೇ ಇರೋದು, ಪ್ರೋತ್ಸಾಹ ಧನ ಅನ್ನೋದು ಕೂಡ ಕೊಡದೇ ಇರೋದು, ಇದು ನಿಜವಾಗ್ಲೂ ಬೇಸರದ ಸಂಗತಿ. ಸುಮಾರು 2 ವರ್ಷದಿಂದ ಇದೇ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಕಲಾವಿದರು. ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಸಚಿವರೇನೋ ಈಗ ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಬಟ್ ಯಾವಾಗ ಅನ್ನೋದು ಪ್ರಶ್ನೆ. ಈಗ ಒಟ್ಟು ಎಲ್ಲ ಜಿಲ್ಲೆದ್ದು ಸೇರಿ ಕನಿಷ್ಠ 6 ಕೋಟಿ ಚಿಲ್ಲರೆ ಇದೆ. ಯಾವಾಗ ಇಲ್ದಿದ್ದು ಬಾಕಿ? ಅಲ್ಲ 22, 23, 21, 22 BJP ಸರ್ಕಾರದಾಗಿರುವಂಥ ಬಾಕಿ ಇದೆ. ಆದರೂ ಕಲಾವಿದರ ಹತ್ರ ರಾಜಕಾರಣ ಮಾಡಬಾರ್ದು ಅಂತ ನಾನು ಅದನ್ನು ಎಲ್ಲದೂ ತರ್ಸಂದಿದ್ದೀನಿ. ಜಿಲ್ಲಾವಾರು ಕಂಪ್ಲೀಟ್ ತರ್ಸಂದು ಕೆಲವೊಂದಿಷ್ಟು ಜಿಲ್ಲೆಗಳು ಪೇಮೆಂಟು ಮಾಡಿದ್ದೀನಿ. ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳು ಇದಾವೆ, ಅದನ್ನು ಪೇಮೆಂಟ್ ಮಾಡ್ತೀನಿ. ಪರಿಸ್ಥಿತಿ ನನ್ನ ಇದ್ರದ್ದು ಅನುಗುಣವಾಗಿ ನಾನು ಪೇಮೆಂಟ್ ಮಾಡ್ತೀನಿ. ಸರಿ, ಈಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಇಷ್ಟು ದಿನಗಳಾದ್ರೂ ಒಂದು ಪ್ರೋತ್ಸಾಹ ಧನ ಸಿಕ್ಕಿಲ್ಲ, ಬರಬೇಕಾಗಿರೋ ಹಣ ಬಂದಿಲ್ಲ ಅಂತಂದ್ರೆ ಯಾಕೆಷ್ಟು ನಿರ್ಲಕ್ಷ್ಯ ಅಂತಂದ್ರೆ ಸಚಿವರ ಗಮನಕ್ಕೆ ಬಂದಿರಲಿಲ್ವೋ, ಇಲಾಖೆಯವ್ರ ಗಮನಕ್ಕೆ ಬಂದಿರಲಿಲ್ಲೋ, ಅಥವಾ ಬಂದಿದ್ರು ಯಾರು ಕೇಳಲ್ಲ ಅನ್ನುವಂಥ ರೀತಿನೋ? ನಿತ್ಯ ಅಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಕೆಲವೊಂದಿಷ್ಟು ಸರ್ಕಾರಿ ಮತ್ತು ಕೆಲವು ಖಾಸಗಿಯ ಕಾರ್ಯಕ್ರಮಗಳು ನಡೀತವೆ. ಅದು ಆ ಕಾರ್ಯಕ್ರಮಕ್ಕೆ ಪ್ರಾಯೋಜಿತವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವಿವಿಧ ಕಲಾ ತಂಡಗಳನ್ನ ಕಳಿಸಲಾಗುತ್ತೆ. ಅಂದ್ರೆ ಈಗ ಮೆರವಣಿಗೆ ಇರ್ಬೋದು, ಇಲ್ಲದ್ರೆ ಯಾವ್ದಾದ್ರು ಒಂದು ಜನಪದ ಕಲಾ ನೃತ್ಯ ತಂಡದ ಬಗ್ಗೆ ಯಾವ್ದಾದ್ರು ಒಂದು ಮೆರವಣಿಗೆ, ಆ ರೀತಿ ವಿವಿಧ ಕಲಾ ತಂಡಗಳನ್ನ ಕಳಿಸ್ತಾರೆ. ಆದ್ರೆ ಆ ಕಲಾ ತಂಡಗಳ ಪ್ರದರ್ಶನ ಮಾಡಿ ಆ ಕಲಾವಿದರಿಗೆ ಏನಂತಂದ್ರೆ ಬರೋಬ್ಬರಿ 2 ವರ್ಷ ಆದ್ರೂ ಸಹ ಇದುವರೆಗೆ ಗೌರವಧನ ವಿತರಣೆ ಆಗಿಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ. ಕಾರಣ ಏನಂತಂದ್ರೆ ಸರಿಸುಮಾರು 2 ವರ್ಷಗಳಿಂದ ಬರೋಬ್ಬರಿ 50 ಲಕ್ಷಕ್ಕಿಂತ ಹೆಚ್ಚು ಹಣವನ್ನ ಕಲಾವಿದರಿಗೆ ವಿತರಣೆ ಆಗ್ಬೇಕಾಗಿದೆ. ಒಂದೊಂದು ಕಲಾ ತಂಡಕ್ಕೆ ಏನಿಲ್ಲ ಅಂದ್ರೂ 10 ರಿಂದ 15 ಸಾವಿರ ರೂಪಾಯಿಗಳನ್ನ ವಿತರಣೆ ಮಾಡ್ಬೇಕಾಗಿರುತ್ತೆ. ಆ ಗೌರವಧನನ್ನ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಆದ್ರೆ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಂತ ಶಿವರಾಜ ತಂಗಡಿಯವರ ಅಧೀನ ಇರುವಂತ ಇಲಾಖೆ ಬರುತ್ತೆ. ಆ ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲಾ ಸಚಿವರಂತ ಶಿವರಾಜ ತಂಗಡಿಯವರ ನೇತೃತ್ವದಲ್ಲಿ ಇರುವಂತಹ ಇಲಾಖೆಯಲ್ಲಿ ಇದೀಗ ಕಲಾವಿದರು ಪರದಾಡ್ತಾ ಇದ್ದಾರೆ. ಈ ಬಗ್ಗೆ ಸಚಿವರಂತ ಶಿವರಾಜ ತಂಗಡಿ ಕೇಳಿದ್ರೆ, ಇಲ್ಲ, ಕಳೆದ ವರ್ಷ ಹಿಂದಿನ ಸರ್ಕಾರ ಏನು ಅನುದಾನ ಬಿಡುಗಡೆ ಮಾಡ್ಬೇಕಾಯ್ತು, ಆ ಅನುದಾನ ಬಿಡುಗಡೆ ಮಾಡಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಸರ್ಕಾರ ಬಂದಾಗಿಂದ ಆ ಸರ್ಕಾರ ಏನು ಹಿಂದಿನ ಬಾಕಿ ಹಣವನ್ನ ನಾವು ಭರ್ತಿ ಮಾಡ್ತಾ ಇದ್ವಿ ಮತ್ತು ಕೊಡುವಂತ ಕೆಲಸ ಆಗ್ತಾ ಇದೆ. ಆ ಕಾರಣಕ್ಕಾಗಿ 2 ವರ್ಷಗಳಿಂದ ಈಗಿನ ಕಲಾವಿದರಿಗೆ ಹಣ ಬಂದಿಲ್ಲ. ಈಗಾಗಲೇ ಸಿಎಂ ಬಳಿ ನಾನು ಚರ್ಚೆ ಮಾಡಿದ್ದೀನಿ. ಸಿಎಂ ಅವರು 6 ಕೋಟಿ ಹಣವನ್ನ ಕೊಡ್ತೀನಿ ಅಂತ ಹೇಳಿದ್ರೆ, ಕೊಟ್ಟ ತಕ್ಷಣ ಎಲ್ಲಾ ಕಲಾವಿದರ ಬಾಕಿ ಹಣವನ್ನ ನಾನು ಮಂಜೂರು ಮಾಡಿಸ್ತೀನಿ. ಆದ್ರೆ ಹಿಂದಿನ ಸರ್ಕಾರ ಮಾಡಿದ ಎಡವಟ್ಟಿನಿಂದಾಗಿ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿ ಸಚಿವರಾದ ಶಿವರಾಜ ತಂಗಡಿ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಲಾವಿದರು ಹೇಳುವ ಪ್ರಕಾರ ಇಲ್ಲ, 2 ವರ್ಷಗಳಿಂದ ಈ ರೀತಿ ನಮಗೆ ಗೌರವ ನೀಡ್ತಾ ಇಲ್ಲ, ಸತಾಯಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಪ್ರತಿಯೊಂದು ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ನಾವು ಹೋಗಿ ಕಲೆಯನ್ನ ಪ್ರದರ್ಶನ ಮಾಡಿರ್ತೀವಿ. ಆದ್ರೂ ಇಷ್ಟು ನಮ್ಮ ಬಡ ಕಲಾವಿದರ ಮೇಲೆ ಈ ಸರ್ಕಾರ ಇಷ್ಟ ಯಾಕೆ ಕೆಂಗಣ್ಣು ಬೀರ್ತದೆ, ನಮ್ಮ ಹಣವನ್ನ ನಮಗೆ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಈಗಲಾದ್ರೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ ತಂಗಡಿ ಅವರು ಕಾಳಜಿ ವಹಿಸಿ ಏನ್ ಹಣಗಳನ್ನ ಬಿಡುಗಡೆ ಮಾಡ್ತಾರ ಕಾದು ನೋಡೋಕೆ ನೀತಿ. ಓಕೆ, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.